ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡ್ತಾ ಇರುವಾಗ ಕ್ವಾಲಿಟಿ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾ ಇದೆಯಾ ಅಥವಾ ಡಾಟಾ ಹೆಚ್ಚು ಯೂಸ್ ಆಗ್ತಾ ಇದೆಯಾ? ಇವತ್ತು ನಾನು ನಿಮಗೆ ಯೂಟ್ಯೂಬ್ ಕ್ವಾಲಿಟಿಯನ್ನು ರೆಕಮೆಂಡೇಶನ್ ಗೆ ಹೇಗೆ ಸೆಟ್ ಮಾಡುವುದು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಈ ಸೆಟ್ಟಿಂಗ್ಸ್ ಏನಾದ್ರೂ ನೀವು ಇನೇಬಲ್ ಮಾಡಿದ್ರೆ ನಿಮ್ಮ ಇಂಟರ್ನೆಟ್ ಸಪೋರ್ಟ್ ಗೆ ಅಡ್ಜಸ್ಟ್ ಆಗುತ್ತೆ. ಯಾವ ತರ ಆನ್ ಮಾಡುದು ಅಂತಂದು ನೋಡೋಣ. ನೋಡೋಕಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ನೀವು ಯೂಟ್ಯೂಬ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಏನ್ ಬರುತ್ತಲ್ವಾ, ಈ ತರ ಬಂದಾದ್ಮೇಲೆ ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಯು ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತಂದು ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದಾಗ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ. ಇಲ್ಲೊಂದು ಕ್ವಾಲಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನೀವು ಏನಾದ್ರೂ ಕ್ಲಿಕ್ ಮಾಡಿದ್ರಿ ಅಂದ್ರೆ ಕ್ವಾಲಿಟಿ ಅಂತ ಒಂದು ಏನೋ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಟೋ ರೆಕಮೆಂಡೇಶನ್ ಅಂತ ಇರುತ್ತೆ. ಕೆಳಗಡೆ ನೀವು ಯಾವ ತರ ಅಂದ್ರೆ ನಿಮ್ ಡಾಟಾ ಯಾವ ತರ ಇರುತ್ತೆ, ನೀವು ಅಂದ್ರೆ ಆಟೋ ರೆಕಮೆಂಡೇಶನ್ ಅಂತ ಇಟ್ಕೊಂಡ್ರೆ ಯೂಟ್ಯೂಬ್ ಅವರೇ ಡಾಟಾ ನಿಮ್ಗೆ ಯಾವ ತರ ಎಷ್ಟರಲ್ಲಿ ನೋಡಿದ್ರೆ ಎಷ್ಟು ನಿಮ್ಮ ಮೊಬೈಲ್ ಡಾಟಾ ತಕ್ಕ ಹಾಗೆ ಯೂಟ್ಯೂಬ್ ಅವರು ರೆಕಮೆಂಡೇಶನ್ ಮಾಡ್ತಾರೆ. ನೀವೇನಾದ್ರೂ ಡಾಟಾ ಸೇವರ್ ಅಂತಂದು ಇಟ್ಕೊಂಡ್ರೆ ನೀವ್ ಯಾವ ತರ ಹೋಗಿ ಯೂಟ್ಯೂಬ್ ವಿಡಿಯೋದಲ್ಲಿ ಕ್ವಾಲಿಟಿನ ಯಾವ ತರ ಇಟ್ಕೊಂತೀರಾ ಆ ತರಾನೇ ಕಂಟಿನ್ಯೂ ಆಗುತ್ತೆ, ಎಲ್ಲಿ ಕೂಡ ಚೇಂಜ್ ಆಗೋದಿಲ್ಲ. ಬಟ್ ನೀವು ಏನಾದ್ರೂ ಇಲ್ಲಿ ಯೂಟ್ಯೂಬ್ ಅಂದ್ರೆ ಆಟೋ ರೆಕಮೆಂಡೇಶನ್ ಇದನ್ನೇನಾದ್ರು ಆನ್ ಮಾಡ್ಕೊಂಡಿದ್ರೆ, ನೀವು ಇದನ್ನ ಆನ್ ಮಾಡ್ಕೊಂಡಿದ್ರೆ ಇದರಲ್ಲಿ ಏನ ಇದಾಗುತ್ತೆ ಅಂದ್ರೆ ನೀವು ನೆಟ್ವರ್ಕ್ ಇಲ್ಲದಲ್ಲಿ ಹೋದ್ರೆ ಕ್ವಾಲಿಟಿ ಪೂರ ಕಡಿಮೆ ಆಗುತ್ತೆ. ನೆಟ್ವರ್ಕ್ ಇದ್ದಲ್ಲಿ ಹೋದ್ರೆ ಜಾಸ್ತಿ ಆಗುತ್ತೆ. ಒಟ್ಟು ನೆಟ್ವರ್ಕ್ ಯಾವ ತರ ಇರುತ್ತೆ ಆ ತರ ಇದರಲ್ಲಿ ನೀವೇನಾದ್ರೂ ಆಟೋ ರೆಕಮೆಂಡೇಶನ್ ಇಟ್ಕೊಂಡ್ರೆ ನೀವು ನೆಟ್ವರ್ಕ್ ಯಾವ ತರ ಇರುತ್ತೆ ಆ ತರ ಇದರಲ್ಲಿ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಹೊರತು ನೆಟ್ವರ್ಕ್ ಜಾಸ್ತಿ ಇದ್ರೆ ಕ್ವಾಲಿಟಿ ಜಾಸ್ತಿನೇ ಆಗುತ್ತೆ. ನೆಟ್ವರ್ಕ್ ಏನಾದ್ರೂ ಸ್ಲೋ ಇತ್ತಂದ್ರೆ ಅಲ್ಲಿ ಸ್ಲೋನೇ ಮಾಡುತ್ತಾರೆ ಯೂಟ್ಯೂಬ್ ಆಟೋಮೆಟಿಕ್ ಆಗಿ. ಹಂಗಾಗಿ ಇದರಲ್ಲಿ ಯಾವ್ದು ಬೆಸ್ಟ್ ಅಪ್ಪ ಅಂದ್ರೆ ನೀವೇನಾದ್ರೂ ಇವಾಗ ಏನಾದ್ರೂ ನೀವು ನಿಮ್ ಸಿಮ್ ನಲ್ಲಿ ಜಾಸ್ತಿ ಡಾಟಾ ಇದೆ ಯೂಸ್ ಹಂಗೆ ಕಂಪ್ನಿಗೆ ಇದು ಹೋಗ್ತಾ ಇದೆ, ಇದನ್ನ ಯೂಸ್ ಮಾಡ್ಬೇಕಂದ್ರೆ ನೀವು ಆಟೋ ರೆಕಮೆಂಡೇಶನ್ ಇಟ್ಕೊಂಡು ನೋಡ್ಬೋದು ಯೂಟ್ಯೂಬ್ ನಲ್ಲಿ ವಿಡಿಯೋ. ಒಂದ್ ವೇಳೆ ನೀವೇನಾದ್ರೂ ಡಾಟಾ ಉಳಿತಾ ಇಲ್ಲ, ದಿನಾಲು ಜಾಸ್ತಿ ಅಂದ್ರೆ ದೊಡ್ಡನೆ ಹೋಗ್ತಾ ಇದೆ, ಡಾಟಾ ಯೂಸ್ ಮಾಡುವುದು ಜಾಸ್ತಿ ಮಾಡೋದಿಲ್ಲ ಆದ್ರೂ ಹೋಗ್ತಾ ಇದೆ ಅಂದ್ರೆ ನೀವು ಯಾವ ತರ ಸೆಟ್ಟಿಂಗ್ಸ್ ಇಟ್ಕೋಬೇಕಂದ್ರೆ ಡಾಟಾ ಸೇವರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೀವು ಅದೇ ಸೇಮ್ ಏನು ವೈಫೈ ಅಂದ್ರೆ ನೀವು ಏನಾದ್ರು ವೈಫೈ ತಗೊಂಡ್ರೆ ಆಟೋ ರೆಕಮೆಂಡೇಶನ್ ಇಟ್ಕೊಳ್ಳಿ. ಯಾಕೆಂದ್ರೆ ವಿಡಿಯೋ ಕ್ವಾಲಿಟಿ ವೈಫೈ ಏನಾದ್ರು ತಗೊಂಡ್ರೆ ಮೊಬೈಲ್ ನೆಟ್ವರ್ಕ್ ಒಂದೇ ನೀವು ಏನಾದ್ರು ಡಾಟಾ ಜಾಸ್ತಿ ದೂರ ಹೋಗ್ತಾ ಇದ್ರೆ ಡಾಟಾ ಸೇವರ್ ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ಇಷ್ಟೇ ಗೈಸ್, ನಾರ್ಮಲ್ ಅಂತ ಇಟ್ಕೊಳ್ಳಿ. ಇಲ್ಲಿ ಆಟೋ ಕ್ವಾಲಿಟಿ ಅಂತಂದಿದೆಯಲ್ಲ, ಇದನ್ನ ನಾರ್ಮಲ್ ಅಂತ ಇಟ್ಕೊಳ್ಳಿ. ಏನಾದ್ರು ಮೇಲ್ಗಡೆ ಹೈಯರ್ ಅಂತಂದು ಇಟ್ಕೊಂಡ್ರಿ ಅಂದ್ರೆ ಜಾಸ್ತಿ ಫುಲ್ ಹೈ ಲೆವೆಲ್ನಾಗ ವಿಡಿಯೋ ಪ್ಲೇ ಆಗ್ತವೆ, ಅಂದ್ರೆ ಫುಲ್ ಕ್ವಾಲಿಟಿಯಿಂದ ಪ್ಲೇ ಆಗ್ತವೆ. ಒಂದ್ ವೇಳೆ ನೀವು ಡಾಟಾ ಏನಾದ್ರು ಜಾಸ್ತಿ ಇರಲ್ಲ, ಈಗ 1.5 GB 2 GB ಹಾಕಿಸ್ಕೊಂಡಿರ್ತಾರ, ಈ ತರದವ್ರು ಏನಿದ್ರು ನಾರ್ಮಲ್ ಅಂತ ಇಟ್ಕೋಬೇಕು. ಈ ವಿಡಿಯೋ ಇಷ್ಟ ಆಯಿತು ನಿಮ್ಗೇನಾದ್ರೂ ಇದು ನಾನು ಹೇಳಿಕೊಟ್ಟಿದ್ದು ಇಷ್ಟ ಆಯ್ತು, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ.